Jeet Bite Vibes. ವೀಕ್ಷಕರಿಗೆಲ್ರಿಗೂ ಜೀತ್ ಬೈಟ್ ವೈಬ್ಸ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋ ಅಂತೂ ತುಂಬಾನೇ ಸ್ಪೆಷಲ್ ಆಗಿದೆ. ಏಕೆಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಪಲಾವ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಪಲಾವ್ ಮಾಡೋದ್ರಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ಕೇಳ್ತೀರಾ? ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಇವತ್ತಿನ ಈ ವಿಡಿಯೋದಲ್ಲಿ ಶುಭಾರಂಭ ಕೇಟರಿಂಗ್ ಸರ್ವಿಸ್ ದವರು ಜಮೀನಲ್ಲಿ ಕೆಲಸ ಮಾಡುವಂತ ರೈತರಿಗೆ ಅವ್ರದೇ ಜಾಗಕ್ಕೆ ಹೋಗಿ ಅವ್ರಿಗೆ ಬಿಸಿ ಬಿಸಿ ಆದಂತ ಪಲಾವ್ ಮತ್ತೆ ಮೊಸರು ಬಜ್ಜಿನ ರೆಡಿ ಮಾಡಿ ಅಲ್ಲೇ ಬಡಿಸ್ತಾ ಇದ್ದಾರೆ. ಆ ಜಮೀನಲ್ಲಿ ಪಲಾವ್ ಮಾಡೋದು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಲ್ವಾ? ಅವ್ರದೇ ಆದಂತ ಜಮೀನಲ್ಲಿ ಹೋಗಿ ಅವ್ರಿಗೋಸ್ಕರ ಫ್ರೆಶ್ ಆಗಿ ತರಕಾರಿನೆಲ್ಲ ತಗೊಂಡು ಅಲ್ಲೇ ಕಟ್ ಮಾಡಿ ಬಿಸಿ ಬಿಸಿ ಆದಂತ ಪಲಾವ್ ಮಾಡಿ ಬಡಿಸೋದಿದೆ ನೋಡಿ, ಅದಂತೂ ಇನ್ನೂ ಖುಷಿಯಾದಂತ ವಿಚಾರ. ಈ ಸೇವೆಗೆ ಅಂತ ಶುಭಾರಂಭ ಕೇಟರಿಂಗ್ ಸರ್ವಿಸ್ ದವ್ರಿಗೆ ಹ್ಯಾಟ್ಸ್ ಆಫ್ ಅಂತೂ ಹೇಳಲೇಬೇಕು. ಯಾಕೆಂದ್ರೆ ಮನೆಯಲ್ಲಿರೋ 4ರಿಂದ 5 ಜನರಿಗೆ ನಾವೆಲ್ಲರೂ ಪಲಾವ್ ಅಂತೂ ಮಾಡೇ ಮಾಡ್ತೀವಿ. ಆದ್ರೆ ಜಮೀನಲ್ಲಿ ಕೆಲಸ ಮಾಡ್ತಿರೋಂತ ರೈತರಿಗೆ ಪಲಾವ್ ಮಾಡಿ ಬಡಿಸೋದಿದೆ ನೋಡಿ, ಅದಕ್ಕಿಂತ ಖುಷಿ ವಿಚಾರ ಇನ್ನೊಂದಿಲ್ಲ. ಇವತ್ತಿನ ವಿಡಿಯೋ ಅಂತೂ ಯಾರು ಮಿಸ್ ಮಾಡ್ಲೇಬೇಡಿ. ಬೇಗ ಹೋಗಿ ಈ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಮೊದ್ಲಿಗೆ ಫ್ರೆಶ್ ಆದಂತ ತರಕಾರಿನೆಲ್ಲ ತಗೊಳ್ತಿದ್ದಾರೆ. ಈರುಳ್ಳಿ, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್ ನಂತೂ ತಗೊಂಡಿದ್ದಾರೆ. ಈಗ ಫ್ರೆಶ್ ಆಗಿರೋಂತ ಹಸಿರು ಸೊಪ್ಪಿನ ತರಕಾರಿನೂ ಸಹ ತಗೊಳ್ತಾ ಇದ್ದಾರೆ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಹೀಗೆ ಎಲ್ಲ ಫ್ರೆಶ್ ಆದಂತ ಸೊಪ್ಪನ್ನ ತಗೊಳ್ತಿದ್ದಾರೆ. ಇಷ್ಟೇ ಅಲ್ವಲ್ಲ, ಇದ್ರ ಜೊತೆಗೆ ವೆಜಿಟೇಬಲ್ಸು ಬೇಕಾಗತ್ತೆ. ಪಲಾವ್ಗೋಸ್ಕರ ಅಂತ ಬೀನ್ಸ್, ಬಟಾಣಿ, ಸೌತೆಕಾಯಿ, ಹಸಿ ಮೆಣಸಿನಕಾಯಿ, ತರಕಾರಿ ಅಂತೂ ತುಂಬಾನೇ ಫ್ರೆಶ್ ಆಗಿದೆ. ಫ್ರೆಶ್ ಆಗಿ ತರಕಾರಿ ಹಾಕಿ ಪಲಾವ್ ಮಾಡೋದ್ರಿಂದ ಪಲಾವ್ ಅಂತೂ ತುಂಬಾನೇ ಅದ್ಭುತವಾಗಿ ಬರುತ್ತೆ. ತರಕಾರಿ ಎಲ್ಲ ತಗೊಂಡಾಗಿದೆ. ಜಮೀನಲ್ಲಿ ಕೆಲಸ ಮಾಡುವಂತ ರೈತರ ಪ್ಲೇಸ್ಗೆ ಇವರು ಹೋಗ್ತಾ ಇದ್ದಾರೆ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇರ್ಬೋದು, ರೈತರ ಜಮೀನಲ್ಲೇ ಹೋಗಿ ಒಲೆನೆಲ್ಲ ಅಲ್ಲಿ ಪೂಜೆ ಮಾಡಿ ಇನ್ಮೇಲೆ ಪಲಾವ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕೆಲಸ ಆಗ್ಲಿ ನಾವು ಖುಷಿಯಿಂದ ಮತ್ತು ಪ್ರೀತಿಯಿಂದ ಮಾಡಿದಾಗ ಆ ಕೆಲಸ ಎಲ್ಲರಿಗೂ ಖುಷಿಯನ್ನ ತಂದ್ಕೊಡುತ್ತೆ. ಫ್ರೆಶ್ ಆಗಿ ತಂದಂತ ತರಕಾರಿನ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ. 15ರಿಂದ 20 ಜನರಿಗೋಸ್ಕರ ಇವರಿಲ್ಲಿ ಪಲಾವ್ನ ರೆಡಿ ಮಾಡ್ತಿದ್ದಾರೆ. ಬನ್ನಿ ಮೊದ್ಲಿಗೆ ಪಲಾವ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ನ ತಗೊಂಡಿದ್ದಾರೆ ಅದನ್ನ ನೋಡ್ಕೊಂಡು ಬರೋಣ. ಎಣ್ಣೆ, ಜೀರಿಗೆ, ಸಾಸಿವೆ, ಈರುಳ್ಳಿ, ಬೀನ್ಸ್, ಬಟಾಣಿ, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ, ಜೀರಿಗೆ ಮತ್ತು ಮೆಣಸಿನ ಪುಡಿ, ಹಸಿ ಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲ ಪೌಡರ್, ಅರಿಶಿನ ಪುಡಿ, ಮೊಸರು, ಪುದೀನ, ಅಕ್ಕಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ರಾಯ್ತ ಮಾಡೋದಕ್ಕೆ ಅಂತ ಇವರಿಲ್ಲಿ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದಾರೆ. ಈಗ ವೆಜಿಟೇಬಲ್ ಪಲಾವ್ ಹೇಗೆ ಮಾಡ್ತಾರೆ ಅನ್ನೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ತರಕಾರಿ ಎಲ್ಲ ಹೆಚ್ಚಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಲೆ ಹೊತ್ತಿಸ್ಕೊಂಡು ಈಗೊಂದು ದೊಡ್ಡ ಬಾಂಡ್ಲೆನ ಇದ್ರ ಮೇಲೆ ಇಟ್ಟಿದ್ದಾರೆ. ಯಾಕೆಂದ್ರೆ 15ರಿಂದ 20 ಜನರಿಗೋಸ್ಕರ ಇವರು ಪಲಾವ್ನ ಮಾಡ್ತಿದ್ದಾರೆ. 1 ಲೀಟರ್ ಅಷ್ಟು ಎಣ್ಣೆನ ಹಾಕಿದ್ದಾರೆ. ಎಣ್ಣೆ ಎಲ್ಲ ಕಾದ್ಮೇಲೆ ಜೀರಿಗೆನ ಸೇರಿಸ್ತಾ ಇದ್ದಾರೆ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ತೊಳೆದು ಹೆಚ್ಚಿಟ್ಕೊಂಡಂತ ಈರುಳ್ಳಿನ ಸೇರಿಸ್ತಾ ಇದ್ದಾರೆ. ಸಣ್ಣದಾಗಿ ಹೆಚ್ಚಿಟ್ಟಂತ ಬೀನ್ಸ್ನ ಸೇರಿಸ್ತಾ ಇದ್ದಾರೆ. ಫ್ರೆಶ್ ಬಟಾಣಿ, ಸಣ್ಣದಾಗಿ ಹೆಚ್ಚಿಟ್ಟಂತ ಆಲೂಗಡ್ಡೆನ ಸೇರಿಸ್ತಿದ್ದಾರೆ. ಸಣ್ಣದಾಗಿ ಹೆಚ್ಚಿಟ್ಟಂತ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿಟ್ಟಂತ ಬೀಟ್ರೂಟ್ನ ಸೇರಿಸ್ತಿದ್ದಾರೆ. ಲವಂಗ, ಚಕ್ಕೆ ಮತ್ತು ಏಲಕ್ಕಿ, ಪಲಾವ್ ಎಲೆ, ಕರಿಮೆಣಸು ಮತ್ತು ಜೀರಿಗೆ ಪುಡಿನ ಸೇರಿಸ್ತಿದ್ದಾರೆ. ತರಕಾರಿ ಜೊತೆ ಮಸಾಲೆನೆಲ್ಲ ಸೇರಿಸಿ ಆಗಿದೆ. ಹಸಿ ಮೆಣಸಿನಕಾಯಿ ಪೇಸ್ಟ್ನ ಸೇರಿಸ್ತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು,
ಆಲ್ ಇನ್ ಒನ್ ಮಸಾಲಾ ಪೌಡರ್ನ ಸೇರಿಸ್ತಿದ್ದಾರೆ. ಈ ಆಲ್ ಇನ್ ಒನ್ ಮಸಾಲಾ ಪೌಡರ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ತರಕಾರಿ ಜೊತೆ ಮಸಾಲಾ ಎಲ್ಲ ಸೇರಿಸಿದ ಮೇಲಂತೂ ತುಂಬಾನೇ ಘಮ ಘಮ ಅಂತ ಪರಿಮಳ ಬರುತ್ತೆ. 2 ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸಿ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. 1 ಕಪ್ ಅಷ್ಟು ಮೊಸರನ್ನ ಸೇರಿಸ್ತಿದ್ದಾರೆ. ಸಾಮಾನ್ಯವಾಗಿ ನಾವು ಪಲಾವ್ ಮಾಡೋದಕ್ಕೆ ಮೊಸರನ್ನ ಸೇರ್ಸಲ್ಲ, ಆದ್ರೆ ಈ ಮೊಸರನ್ನ ಸೇರ್ಸೋದ್ರಿಂದ ಈ ಪಲಾವಿಗಂತೂ ಒಂದು ವಿಭಿನ್ನವಾದಂತ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. 2 ರಿಂದ 3 kg ಅಕ್ಕಿ ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ತಿದ್ದಾರೆ. 3 ರಿಂದ 3.5 ಲೀಟರ್ ಅಷ್ಟು ನೀರು ಬೇಕಾಗತ್ತೆ. ಸಣ್ಣದಾಗಿ ತೊಳೆದು ಹೆಚ್ಚಿಟ್ಟಂತ ಪುದೀನ ಸೊಪ್ಪನ್ನ ಸೇರಿಸಿದ ಮೇಲೆ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕಾಗತ್ತೆ. ಏಕೆಂದ್ರೆ ಪುದೀನ ಸೊಪ್ಪಿನ ಘಮ ಎಲ್ಲ ಇದರಲ್ಲಿ ಹರಡ್ಕೋಬೇಕಲ್ವಾ, ಹಾಗಾಗಿ ಸ್ವಲ್ಪ ಟೈಮ್ ಇದನ್ನ ಮುಚ್ಚಿಡ್ಬೇಕಾಗತ್ತೆ. ಲಿಡ್ನ ಓಪನ್ ಮಾಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪುದೀನ ಸೊಪ್ಪಿನ ಘಮ ಎಲ್ಲ ಕಡೆನೂ ನೀಟಾಗಿ ಹರಡ್ಕೊಳ್ಳುತ್ತೆ. ನೀರೆಲ್ಲಾನು ತುಂಬಾ ಚೆನ್ನಾಗಿ ಕುದೀತಾ ಇದೆ. ಈಗ 2 ರಿಂದ 3 kg ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡ್ತಿದ್ದಾರೆ. ಮುಕ್ಕಾಲು ಭಾಗದಷ್ಟು ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಆಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಎಂಡಲ್ಲಿ ಈ ಸೊಪ್ಪನ್ನೆಲ್ಲ ಸೇರಿಸಿದ್ರೆ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇದನ್ನ ಲಾಸ್ಟ್ ಅಲ್ಲಿ ಸೇರಿಸ್ತಿದ್ದಾರೆ. ಪಲಾವ್ ರೆಡಿ ಆಗೋದಕ್ಕೆ ಇನ್ನೂ 5 ರಿಂದ 10 ನಿಮಿಷ ಸಮಯ ಬೇಕಾಗತ್ತೆ. ಈಗ ಲಿಡ್ ನ ಕ್ಲೋಸ್ ಮಾಡಿ ಮುಚ್ಚಿಟ್ರೆ 5 ರಿಂದ 10 ನಿಮಿಷದಲ್ಲಿ ಘಮ ಘಮ ಅಂತ ಹೊಗೆ ಆಡ್ತಿರೋಂತ ಪಲಾವ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ಇವರು ಮೊಸರು ಬಜ್ಜಿನ ರೆಡಿ ಮಾಡ್ತಿದ್ದಾರೆ. ಸೌತೆಕಾಯಿ ಮತ್ತೆ ಕ್ಯಾರೆಟ್ ನ ತುರಿದಿಟ್ಟಿದ್ದಾರೆ. ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಈಗ ಒಂದು ಬಾಣಲೆಯಲ್ಲಿ ತುರಿದಿಟ್ಟಂತ ಸೌತೆಕಾಯಿ, ಕ್ಯಾರೆಟ್ ಮತ್ತೆ ಈರುಳ್ಳಿನ ಸೇರಿಸ್ತಿದ್ದಾರೆ. ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪು, ಮೊಸರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ರೆ ಮೊಸರು ಬಜ್ಜಿ ಅಂತೂ ರೆಡಿ ಆಗತ್ತೆ. ಆದಷ್ಟು ಮೊಸರು ಬಜ್ಜಿನ ರೆಡಿ ಮಾಡೋದಕ್ಕೆ ಗಟ್ಟಿ ಮೊಸರನ್ನೇ ಬಳಸಬೇಕಾಗತ್ತೆ. ರುಚಿಕರವಾದಂತ ಮೊಸರು ಬಜ್ಜಿನಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಪಲಾವ್ ರೆಡಿ ಆದ್ರೆ ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಘಮ ಘಮ ಅಂತ ಅದ್ಭುತವಾದಂತ ಪಲಾವ್ನ ರೆಡಿ ಮಾಡಿದ್ದಾರೆ. ನೋಡಿದ್ರಲ್ವಾ ವೀಕ್ಷಕರೇ, ರೈತರ ಜಮೀನಿಗೆ ಹೋಗಿ ಅವರಿಗೋಸ್ಕರ ಅಂತ ಅದ್ಭುತವಾದಂತ ತರಕಾರಿ ಪಲಾವ್ ಮತ್ತೆ ರುಚಿಕರವಾದಂತ ಮೊಸರು ಬಜ್ಜಿನ ರೆಡಿ ಮಾಡಿದ್ದಾರೆ. ಈಗ ಎಲ್ರು ಟೇಸ್ಟ್ ನೋಡಿ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಈ ತರಕಾರಿ ಪಲಾವ್ ಮತ್ತೆ ಮೊಸರು ಬಜ್ಜಿನ ಟೇಸ್ಟ್ ಮಾಡಿ ಎಲ್ರು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಶುಭಾರಂಭ ಕೇಟರಿಂಗ್ ಸರ್ವಿಸ್ ಇಂದ ಇದೊಂದು ಅದ್ಭುತವಾದ ಸೇವೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನೀವೇನಾದ್ರೂ ಕೇಟರಿಂಗ್ ಸರ್ವಿಸ್ ನ ಹುಡುಕ್ತಾ ಇದ್ರೆ ರಾಣೆಬೆನ್ನೂರಲ್ಲಿರುವಂತ ಶುಭಾರಂಭ ಕೇಟರಿಂಗ್ ಸರ್ವಿಸ್ ದವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ನ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀವಿ. ರುಚಿಕರವಾದಂತ ಅಡುಗೆನ ನಿಮ್ಮ ಮನೆಗೆ ತಲುಪಿಸ್ತಾರೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಅಂತೂ ತುಂಬಾ ವಿಶೇಷವಾಗಿತ್ತಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಜೀತ್ ಬೈಟ್ ವೈಫ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.